ನಮಸ್ತೆ ಫ್ರೆಂಡ್ಸ್, ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಆತ್ಮೀಯ ಬಂಧುಗಳೇ, ಈ ರಾಜ್ಯದಲ್ಲಿ ಸಮಾಜದ ಸರ್ವತೋಮುಖ ಏಳಿಗೆಗಾಗಿ ಕನಕ ಗುರುಪೀಠ 1992ರಲ್ಲಿ ಪ್ರಾರಂಭವಾಗಿ ತದನಂತರ 4 ಕಂದಾಯ ವಿಭಾಗಗಳಲ್ಲಿ 4 ಶಾಖಾ ಮಠಗಳು ಇವತ್ತು ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾ ಇವೆ. ಮೈಸೂರಿನ ಶಾಖಾ ಮಠ, ಹೊಸದುರ್ಗದ ಶಾಖಾ ಮಠ, ತಿಂಥಣಿಯ ಶಾಖಾ ಮಠ ಹಾಗೂ ಕೇಂದ್ರ ಸ್ಥಾನ ಕಾಗಿನೆಲೆ ಸಂಸ್ಥಾನ. ಈ 4 ಮಠಗಳ ಆಶ್ರಯದಲ್ಲಿ ಅನೇಕ ಉತ್ತಮ ಕಾರ್ಯಕ್ರಮಗಳು ಇವತ್ತು ಸಮಾಜದ ಏಳಿಗೆಗಾಗಿ ನಡೀತಾ ಇದೆ. ಅದೇ ರೀತಿ ಗುಲ್ಬರ್ಗ ವಿಭಾಗದ ತಿಂಥಣಿ ಭಾಗದಲ್ಲಿ ಪರಮ ಪೂಜ್ಯ ಸಿದ್ದರಾಮಾನಂದ ಸ್ವಾಮಿಗಳು 13 ವರ್ಷಗಳಿಂದ ಸತತವಾಗಿ ಹಾಲುಮತ ಸಾಂಸ್ಕೃತಿಕ ವೈಭವವನ್ನ ವಿಭಿನ್ನ ರೀತಿಯಲ್ಲಿ ಜನಾಕರ್ಷಣೀಯವಾಗಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಲಕ್ಷಾಂತರ ಜನ ಇದಕ್ಕೆ ಸೇರ್ತಾರೆ. ಅದು ಜನವರಿ 12, 13, 14 3 ದಿನಗಳ ಕಾರ್ಯಕ್ರಮ. 3 ದಿನವೂ ವಿಭಿನ್ನವಾದಂತಹ ಕಾರ್ಯಕ್ರಮಗಳಿರುತ್ತೆ. ಅದರಲ್ಲಿ ಸಾಂಸ್ಕೃತಿಕ, ಸಾಹಿತ್ಯಿಕ, ಸಂಘಟನೆ ಮುಂತಾದ ಎಲ್ಲ ಒಳಗೊಂಡಂತ ಕಾರ್ಯಕ್ರಮಗಳು. ಮೊದಲನೇ ದಿವಸ ಇವತ್ತೇನು ಸಮಾಜದಲ್ಲಿ 45% ಇರ್ತಕ್ಕಂಥ ಯುವ ಜನತೆಯನ್ನ ಜಾಗೃತಿಗೊಳಿಸಲಿಕ್ಕೋಸ್ಕರ ಯುವಜನ ಸಮಾವೇಶವನ್ನ, ವಿಚಾರ ಸಂಕಿರಣ ಮತ್ತು ಅವರ ಉದ್ಯೋಗ ವ್ಯವಸ್ಥೆ ಬಗ್ಗೆ ಮತ್ತು ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಉನ್ನತಿ ಆಗೋದಕ್ಕೋಸ್ಕರ ಸಲಹೆಗಳನ್ನು ಕೊಡೋದಕ್ಕೋಸ್ಕರ ಮತ್ತು ಚರ್ಚೆ ಮಾಡೋದಕ್ಕೋಸ್ಕರ 12ನೇ ತಾರೀಕು ಆ ಒಂದು ಸಮಾವೇಶ ನಡೆಯುತ್ತೆ. ಆ ಸಮಾವೇಶದ ಉದ್ಘಾಟನೆಯನ್ನು ಈ ರಾಜ್ಯದ ಅರಣ್ಯ ಸಚಿವರಾದಂತಹ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಾಜದ ಸಚಿವರುಗಳಾದಂಥ ಮಾನ್ಯ ಶಿವಳ್ಳಿ ಅವರು, ಮಾನ್ಯ MTB ನಾಗರಾಜರವರು, ಇನ್ನೂ ಅನೇಕ ಪ್ರಮುಖರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅವತ್ತಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಇದರ ಜೊತೆಗೆ ಗಡಿನಾಡ ಆಂಧ್ರ ಭಾಗದ ಒಂದು ಲಿಟರೇಚರ್ ಕೂಡ ಬಿಡುಗಡೆ ಆಗ್ತವೆ. 2ನೇ ದಿವಸ 13ನೇ ತಾರೀಕು ಅಲ್ಲಿಯ ಈ ನೌಕರರ ಸಂಘಟನೆ, ಸಮಾಜದಲ್ಲಿ ರಾಜಕೀಯದ ಜನತೆ ಎಷ್ಟು ಮುಖ್ಯವೋ ಅದೇ ರೀತಿ ಸಮಾಜದ ನೌಕರರ ಅವಶ್ಯಕತೆ ಕೂಡ ಈ ಸಮಾಜದ ಬೆಳವಣಿಗೆಗೆ ಬೇಕಾಗಿದೆ. ಆ ದೃಷ್ಟಿಯಿಂದ ರಾಜ್ಯದಂತ ಇರ್ತಕ್ಕಂಥ ನೌಕರರಲ್ಲ ಸಮಾವೇಶ ಮಾಡುವ ಮೂಲಕ ಅವರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಅವರಲ್ಲಿರ್ತಕ್ಕಂಥ ತೊಂದರೆಗಳನ್ನು ವಿಚಾರಿಸೋದು ಮತ್ತು ಅವರಿಗೆ ಮುಂದೆ ಆಗಬೇಕಾದ ಕೆಲಸಗಳ ಬಗ್ಗೆ ತೀರ್ಮಾನ ತಗೊಳ್ತಕ್ಕಂಥ ಆ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡ್ತಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಸಚಿವರುಗಳು ಭಾಗವಹಿಸ್ತಾರೆ. ನಮ್ಮ ಸಮಾಜದ ಹಿರಿಯ ನಾಯಕರಾದಂಥ ಸನ್ಮಾನ್ಯ H ವಿಶ್ವನಾಥ್ ರವರು, ಈ ಮಠದ ಪ್ರಾರಂಭಿಕ ಅಧ್ಯಕ್ಷರು, ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಾರೆ ಮತ್ತು ಆ ಭಾಗದ ಜನಪ್ರತಿನಿಧಿಗಳು ಕೂಡ ಅವತ್ತು ಭಾಗಿಯಾಗ್ತಾರೆ. ಇಲ್ಲ ಕೊನೆಯ ದಿವಸ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕವಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ದುಡಿದಿರ್ತಕ್ಕಂಥ ಸಮಾಜದ ಮತ್ತು ಇನ್ನಿತರ ನಮ್ಮಂತೆ ಬಾಳ್ವೆ ಮಾಡ್ತಕ್ಕಂಥ ಸಮಾಜಗಳ ಜನರನ್ನ ಗುರುತಿಸಿ 3 ಪ್ರಶಸ್ತಿಗಳನ್ನು ಕೊಡ್ತಾರೆ. ಕನಕರತ್ನ, ಸಿದ್ಧಿ ಮತ್ತು 3 ಪ್ರಶಸ್ತಿಗಳನ್ನು ಕೊಡುವಂತಹ ಕಾರ್ಯಕ್ರಮ ಇದೆ. ಅದಕ್ಕೆ 3 ಜನ ಭಾಜನರಾಗಿದ್ದಾರೆ. ಸಾಹಿತ್ಯದಲ್ಲಿ ಸನ್ಮಾನ್ಯ ಚಂದ್ರಕಾಂತ್ ಬಿಜ್ಜರ್ಗಿಯವರು ಮತ್ತು ಅಧಿಕಾರಿ ವರ್ಗದಲ್ಲಿ ಕೇಂದ್ರದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೇಂದ್ರ ಸರ್ಕಾರದಲ್ಲಿ ದುಡಿತಾ ಇರ್ತಾರೆ ನಮ್ಮವರೇ ಆದಂತ ಅಶೋಕ್ ದಳವಾಯಿ ಮತ್ತು ರಾಜ್ಯ ಮಹಿಳೆಯ ಆದ್ಯತೆ ಮೇರೆಗೆ ಶ್ರೀಮತಿ BT ಲಲಿತಾ ನಾಯ್ಕರವರು. ಈ 3 ಜನಕ್ಕೂ ಕೂಡ ಕನಕರತ್ನ, ಕನಕಸಿದ್ಧಿ ಮತ್ತಿತರ ಪ್ರಶಸ್ತಿಗಳನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನ ಮಾನ್ಯ ಮಹಾರಾಷ್ಟ್ರದ ಮಂತ್ರಿಗಳಾದಂಥ ಮಹದೇವ್ ಜಾನ್ಕರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮತ್ತು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಕಾರ್ಯಕ್ರಮದ 2ನೇ ದಿನದ ಕಾರ್ಯಕ್ರಮದಲ್ಲಿ ಅಹಲ್ಯಾಬಾ ಹೋಳ್ಕರ್ ನಾಟಕ ಕೂಡ ಇರುತ್ತೆ. ಕೊನೆ ದಿವಸ ಇನ್ನೂ ಉತ್ತಮವಾದಂಥ ಕನಕದಾಸರ ಕೀರ್ತನೆಗಳು ಮತ್ತು ಕನಕದಾಸರ ಕಾರ್ಯಕ್ರಮ ಇರುತ್ತೆ. ಎಲ್ಲವನ್ನು ಯಶಸ್ವಿಗೊಳಿಸಲು ರಾಜ್ಯಾದ್ಯಂತ ಇರ್ತಕ್ಕಂಥ ಬಂಧುಗಳಿಗೆ ಶ್ರೀಗಳ ಒಂದು ಬೇಡಿಕೆ ಇದೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಮೊದಲನೇ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಜಗದ್ಗುರುಗಳಾದ ನಿರಂಜನಾನಂದಪುರಿ ಅವರು ವಹಿಸಿಕೊಳ್ತಾರೆ. 2ನೇ ದಿನದ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಹೊಸದುರ್ಗ ಶಾಖಾ ಮಠದ ಈಶ್ವರಾನಂದಪುರಿಗಳು ವಹಿಸಿಕೊಳ್ತಾರೆ. 3ನೇ ದಿವಸದ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಮೈಸೂರಿನ ಶಿವಾನಂದ ಸ್ವಾಮೀಜಿಗಳು ವಹಿಸಿಕೊಂಡು
ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ. ನಾಡಿನ ಎಲ್ಲ ಸಮಸ್ತ ಜನರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಿಂತಣಿ ಬ್ರಿಡ್ಜದ ಪರಮ ಪೂಜ್ಯ ಶ್ರೀಗಳು ಸಿದ್ದರಾಮರಂದಪುರಿಗಳು ಇವೆಲ್ಲ ಕಾರ್ಯಕ್ರಮದಲ್ಲಿ ಊಟ, ವಸತಿ ಮತ್ತಿತರ ಎಲ್ಲವನ್ನ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತ ಹೇಳಿ ನಾನು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾರೆ. ನಮಸ್ಕಾರ.